ನಮಸ್ಕಾರ. ನಾನು ನಿಮ್ಮ ಪದ್ಮಾ ಬಸವರಾಜ್. ಹೇಗಿದ್ದೀರಾ ಎಲ್ಲರೂ? ಕಳೆದ ಸಂಚಿಕೆಯಲ್ಲಿ ಒಂದು ನಿಮಗೆ ಯೋಚನೆ ಮಾಡಲಿಕ್ಕೆ ವಿಷಯ ಕೊಟ್ಟಿದೆ. ನೀವೆಲ್ಲರೂ ಸಹ ಕೆಲವೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ, ಮತ್ತೆ ಕೆಲವೊಬ್ರು ಮಾತಾಡಿದ್ದೀರಾ. ಆ ಒಂದು ಉದಾಹರಣೆ ತುಂಬಾನೇ ನಮಗೆ ಜೀವನಕ್ಕೆ ಉಪಯೋಗ ಆಗಿದೆ ಅಂತ. ನಿಜವಾಗ್ಲೂ ನೀವು ಹೇಳಿದ ಹಾಗೆ ನಾನು ಒಂದು ಬಟ್ಟೆ ವಿಷಯ ಮಾತಾಡ್ದಾಗೆ ನೋಡಿ, ನಾವು ಒಂದು ಬಟ್ಟೆ ತಗೊಳ್ಬೇಕಾದ್ರೆ ಎಷ್ಟೆಲ್ಲ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇರ್ತೇವೆ. ಒಂದು ಬಟ್ಟೆ ತಗೊಳ್ಬೇಕಾದ್ರೆ ನಾವು ಒಂದು ಹಣ ವ್ಯವಸ್ಥೆ ಮಾಡ್ಕೊಳ್ತೇವೆ, ಶಾಪ್ ನೋಡ್ತೇವೆ, ಮತ್ತೆ ಏನ್ ಬಟ್ಟೆ ತಗೊಳ್ಬೇಕು, ಕಲರ್ ನೋಡ್ತೇವೆ, ಮತ್ತೆ ಅದ್ರದ್ದು ಸೈಜ್ ನೋಡ್ತೇವೆ, ನಾವು ಕಂಫರ್ಟೇಬಲ್ ನೋಡ್ತೇವೆ, ಮತ್ತೆ ಅದಕ್ಕೊಂದು ದರ ಮುಗಿಸ್ತೇವೆ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ ಹಾಗೆ ಇಷ್ಟು ನಾವು ಒಂದು ಜೀವನದಲ್ಲಿ ಒಂದು ಬಟ್ಟೆ ತಗೊಳ್ಬೇಕಾದಾಗ ಇಷ್ಟೆಲ್ಲ ನಾವು ಯೋಚನೆ ಮಾಡ್ತೇವೆ. ಈಗ ನೀವು ಯೋಚನೆ ಮಾಡಿರ್ಬೋದಲ್ಲ, ನನ್ನ ಜೊತೆ ನೀವು ಮಾತಾಡಿದಾರೆ. ನಿಜವಾಗ್ಲೂ ಒಂದು ಬಟ್ಟೆ ತಗೊಳ್ಬೇಕಾದ್ರೆ ಇಷ್ಟೆಲ್ಲ ನಾವು ಯೋಚನೆ ಮಾಡಂದವರು. ನಾವು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ, ಸೊ ಇನ್ನೊಬ್ರು ಯಾರ ಜೊತೆ ನಾವು ಮಾತಾಡ್ಬೇಕು, ನಮ್ಗೆ ಅವ್ರು ಕಂಫರ್ಟೇಬಲ್ ಇದ್ದಾರಾ, ಅಥವಾ ನಾನು ಕಂಫರ್ಟೇಬಲ್ ಅವ್ರಿಗೆ ಇದೀರೋ ಇಲ್ವೋ, ನನ್ನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ವೋ, ಅಥವಾ ಎಷ್ಟು ವಿಷಯಗಳನ್ನ ಮಾತಾಡ್ಬೋದು ಅನ್ನೋಂಥದ್ದು ಒಂದಾಗಿರೋ ಉದಾಹರಣೆ. ಎರಡನೇದಂತ ನಾವು ನೋಡಿದಾಗ, ನಾವು ಒಂದು ಬಟ್ಟೆ ತಗೊಳ್ಬೇಕಾಯ್ತು ಅಂತಂದ್ರೆಗಿನ ಇಷ್ಟೆಲ್ಲ ವಿಚಾರ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಸಮಸ್ಯೆ ಬಂದಾಗ, ಆ ಸಮಸ್ಯೆ ಹೇಗ್ ಬಂತು, ಯಾರಿಂದ ಬಂತು, ಎಲ್ಲಿಂದ ಬಂತು, ಅದು ನನ್ನಿಂದ ಆಗಿರೋ ಸಮಸ್ಯೆನಾ ಅಥವಾ ಬೇರೆಯವರಿಂದ ಆಗಿರೋ ಒಂದು ಸಮಸ್ಯೆನಾ, ಅಥವಾ ಸಮಸ್ಯೆಯಿಂದ ನಾನು ಹೊರಗೆ ಬರಕ್ ಆಗ್ತಾ ಇಲ್ವಾ, ಹೊರಗೆ ಬರ್ಬೇಕಾದ್ರೆ ನಾನೇನ್ ಮಾಡ್ಬೇಕು, ಈ ತರದ್ದು ಬೇರೆ 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 ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಒಂದು ನಾನು ಬಟ್ಟೆ ಉದಾಹರಣೆ ಕೊಟ್ಟೆ. ಹಾಗೇನೆ ನಾವು ಆಪ್ತ ಸಮಾಲೋಚನೆಯಲ್ಲಿ ಆಪ್ತ ಸಮಾಲೋಚಕರ ಜೊತೆಗೆ ಮಾತಾಡ್ತಿರ್ಬೇಕಾದಾಗಿನ ಅವ್ರಿಗೆ ನಮ್ಮ ಸಮಸ್ಯೆಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ಬಾಧೆಗಳನ್ನ ನಾವು ಹೇಳ್ಕೊಳ್ತಿರ್ಬೇಕಾದಾಗ ಅವ್ರು ಎಷ್ಟೋ ವಿಚಾರಗಳನ್ನ ನಿಮ್ ಜೊತೆಗೆ ಮಾತಾಡ್ತಾರೆ. ಸೊ ಈ ತರ ಒಂದು ಆಪ್ತ ಸಮಾಲೋಚಕರು ವಿಷಯನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ವಿಷಯವನ್ನು ಸಹ ನಿಮ್ಗೆ ಅರ್ಥ ಮಾಡಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಹಾಗಾಗಿ ನಾವು ಆಪ್ತ ಸಮಾಲೋಚನೆ ಅಂತಂದ್ರೆ ನಾವು ಒಂದು ಯಾರೋ ಹುಚ್ಚರಿಗೆ ಮಾಡುವಂಥದ್ದು, ಅಥವಾ ಯಾರೋ ಒಬ್ರು ತಲೆ ಸರಿ ಇಲ್ಲ ಅವ್ರಿಗೆ ಮಾಡ್ತಾರೆ, ಅಥವಾ ಅವ್ರಿಗೆ ಏನೋ ಒಂದು ಒಂದೇ ಯೋಚನೆಯಲ್ಲಿ ಇದ್ದು ಯಾವುದ್ರಲ್ಲೂ ಅವ್ರು ಆಕ್ಟಿವ್ ಆಗಿಲ್ಲ ಅವ್ರಿಗೆ ಮಾಡ್ತಾರೆ ಅಂತ ಅನ್ಕೋಬಾರ್ದು. ನಮ್ ದಿನನಿತ್ಯ ನಡೀತಕ್ಕಂಥ ಚಿಕ್ಕ ಪುಟ್ಟ ವಿಷಯದಲ್ಲೂ ನಮ್ಗೆ ಈ ತರದ ಆಪ್ತ ಸಮಾಲೋಚನೆ ಬೇಕಾಗ್ತದೆ. ಕೆಲವೊಂದ್ಸರಿ ಅದು ಕುಟುಂಬದಿಂದ ಸಿಗುತ್ತೆ, ಕೆಲವೊಂದ್ಸರಿ ಫ್ರೆಂಡ್ಸ್ ಇಂದ ಸಿಗುತ್ತೆ. ಅದು ವಿಷಯಕ್ಕೆ ಮತ್ತೆ ಸಮಸ್ಯೆಗೆ ಕಷ್ಟಕ್ಕೆ ಯಾವ ಒಂದು ಸೈಜಲ್ಲಿ ಇದೆ ಆ ಕಷ್ಟ ಅನ್ನೋಂಥದ್ದನ್ನು ನೋಡಿ ನಾವು ಆಪ್ತ ಸಮಾಲೋಚನೆಗೆ ಮುಂದಿನ ರೀತಿಯಲ್ಲಿ ನಾವು ಹೇಗೆ ರೆಫರ್ ಮಾಡ್ಬೇಕು ಅಂತಂದೇಳಿ ನಾವು ಮಾತಾಡ್ತಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಈ ಆಪ್ತ ಸಮಾಲೋಚನೆ ಅಂದ್ರೆ ಭಯ ಬೀಳೋದಕ್ಕಿಂತ ನಮ್ಮ ಈ ಸಮಸ್ಯೆಗಳಿಗೆ, ನಮ್ಮ ಡಿಪ್ರೆಷನ್ಗೆ, ನಮ್ಮ ಕಷ್ಟಗಳಿಗೆ ಅಥವಾ ನಮ್ಮ ಸಮಸ್ಯೆಗಳಿಗೆ ನಾವು ಯೋಚನೆ ಮಾಡುವಂತ ರೀತಿಯಲ್ಲಿ ನಾವು ಯಾರ ಜೊತೆ ಮಾತಾಡ್ಬೇಕು, ಮತ್ತೆ ಅದನ್ನ ಹೇಗೆ ನಾವು ಇನ್ನೊಬ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾವು ಹೇಗೆ ತಿಳಿಸ್ಬೇಕು ಅನ್ನುವಂಥದ್ದೇ ನಾನು ಬಟ್ಟೆ ಉದಾಹರಣೆ ಹೇಳಿದೆ. ಹಾಗಾಗಿ ಮುಂದಿನ ಒಂದು ಸಂಚಿಕೆ ನಿಮ್ ಜೊತೆಗೆ ನಾನು ಇನ್ನೂ ಒಂದು ಉದಾಹರಣೆ ತಗೊಂಡು ಮತ್ತೆ ನಾನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನಿಮ್ಮ ಭೇಟಿ ಹೀಗೆ ಇಲ್ಲ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. ನಿಮ್ಮ ಪದ್ಮಾ ಬಸವರಾಜ್.